ಎಲ್ಲರಿಗೂ ನಮಸ್ಕಾರ. ಕುಂಭರಾಶಿಯವರೇ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕುಂಭರಾಶಿಯವರಿಗೆ ನಮಸ್ಕಾರ ಸ್ನೇಹಿತರೆ. ಹರ ಹರ ಮಹಾದೇವ್, ಜೈ ಮಾತಾಜಿ. ಸ್ನೇಹಿತರೆ, ಮಾಹಿತಿ ತಿಳಿಯಲು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಪರಮಾತ್ಮನ ಈ ಸಂಕೇತ ಎಂಥದ್ದು ಎಂದರೆ ಸಂಪೂರ್ಣವಾಗಿ ಕೇಳಿದಾಗ ಆಶ್ಚರ್ಯಚಕಿತರಾಗುತ್ತೀರಿ. ನನ್ನ ಮಾತನ್ನು ಗಮನವಿಟ್ಟು ಕೇಳಿ. ಇಂದಿನ ಈ ಸಂದೇಶವು ಯಾರ ಜೀವನದಲ್ಲಿ ದೀರ್ಘ ಸಮಯದಿಂದ ಅಡೆತಡೆಗಳು, ದುಃಖ, ಚಿಂತೆ ಮತ್ತು ಒಂಟಿತನ ಕಾಡುತ್ತಿತ್ತೋ, ಕಷ್ಟದ ಸಮಯ ನಡೆಯುತ್ತಿತ್ತೋ ಅವರಿಗಾಗಿ ಆಗಿದೆ. ಒಂದು ವೇಳೆ ನೀವು ಯಾವುದೇ ಕಾರಣವಿಲ್ಲದೆ ಈ ವಿಡಿಯೋ ತೆರೆದಿದ್ದರೆ ಇದನ್ನು ಕೇವಲ ಕಾಕತಾಳೀಯ ಎಂದು ತಿಳಿಯಬೇಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ಗ್ರಹಗಳು ಇಂಥ ಸಂಕೇತಗಳನ್ನು ನೀಡುತ್ತಿವೆ. ಮುಂಬರುವ ಸಮಯದಲ್ಲಿ ಇದು ನಿಮ್ಮ ಜೀವನದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸಬಹುದು. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ಖಂಡಿತವಾಗಿ ನೋಡಿ, ಏಕೆಂದರೆ ಕೊನೆಯಲ್ಲಿ ನಾನು 2 ಪ್ರಮುಖ ವಿಷಯಗಳನ್ನು ಹೇಳುತ್ತೇನೆ. ಇವುಗಳನ್ನು ನೀವು ಮರೆತು ಸಹ ನಿರ್ಲಕ್ಷಿಸಬಾರದು. ಸ್ನೇಹಿತರೆ, ಇಂದಿನ ವಿಡಿಯೋ ತುಂಬ ವಿಶೇಷವಾಗಿದೆ. ಇದು ತುಂಬ ಮುಖ್ಯವಾಗಿದೆ. ಇದನ್ನು ಅರ್ಧಕ್ಕೆ ಬಿಟ್ಟು ಹೋಗಬೇಡಿ. ಇಲ್ಲದಿದ್ದರೆ ನಿಮಗೆ ತುಂಬ ಪಶ್ಚಾತ್ತಾಪವಾಗುತ್ತದೆ. ಏಕೆಂದರೆ ಮಹಾದೇವನು ನಿಮಗೆ ಏನನ್ನು ನೀಡಲು ಬಯಸುತ್ತಿದ್ದಾರೆ, ಹಾಗಾದರೆ ಕೊನೆಗೆ ನಿಮಗೆ ಏನು ಸಿಗಲಿದೆ ಎಂಬುದರ ಬಗ್ಗೆ ವಿವರವಾದ ಮಾಹಿತಿ ನಾನು ಮುಂದೆ ಈ ವಿಡಿಯೋದಲ್ಲಿ ನೀಡುತ್ತೇನೆ. ಆದರೆ ಅದಕ್ಕೂ ಮುನ್ನ ಕೈ ಮುಗಿದು ಒಂದು ಸಣ್ಣ ವಿನಂತಿ ಏನೆಂದರೆ, ನೀವು ಈ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ಇದು ನಿಮಗಾಗಿ ಇರುವ ಅಧಿಕೃತ ಚಾನಲ್ ಆಗಿದೆ ಮತ್ತು ನಾವು ಪ್ರಮುಖ ವಿಷಯಗಳನ್ನು ತಿಳಿಸುತ್ತೇವೆ. ಆದ್ದರಿಂದ ಸ್ನೇಹಿತರೆ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಬಾರಿ ಹರ ಹರ ಮಹಾದೇವ್ ಎಂದು ಬರೆಯಿರಿ. ಮಹಾದೇವನ ನೇರ ಆಶೀರ್ವಾದ ನಿಮಗೆ ಲಭಿಸಲಿದೆ ಮತ್ತು ನಿಮ್ಮ ಜೀವನದ ಅಪೂರ್ಣ ಕನಸುಗಳು ನನಸಾಗಲಿವೆ. ಏಕೆಂದರೆ ಇದರಲ್ಲಿ ಬ್ರಹ್ಮಾಂಡವು ನಿಮ್ಮನ್ನು ಯಾವುದೇ ಬೆಲೆಯಿಲ್ಲಾದರೂ ಶ್ರೀಮಂತರನ್ನಾಗಿ ಮಾಡಿಯೇ ತೀರುತ್ತದೆ. ಹೌದು ಸ್ನೇಹಿತರೆ, ಅಂತರಿಕ್ಷದಲ್ಲಿ ಇಂಥ ಗ್ರಹಗಳ ಸಂಚಾರ ನಡೆದಿದೆ. ಇದರ ನೇರ ಫಲಿತಾಂಶವನ್ನು ನೀವು ನಿಮ್ಮ ಜೀವನದಲ್ಲಿ ನೋಡಬಹುದು. ನೋಡಿ, ವೈದಿಕ ಜ್ಯೋತಿಷ್ಯದ ಪ್ರಕಾರ ಯಾವಾಗ ಚಂದ್ರನು ಶುಭ ದೃಷ್ಟಿಗೆ ಬರುತ್ತಾನೋ ಆಗ ಶುಕ್ರನು ಬಲಿಶಾಲಿಯಾಗಲು ಪ್ರಾರಂಭಿಸುತ್ತಾನೆ ಮತ್ತು ಜೊತೆಗೆ ಬೃಹಸ್ಪತಿಯ ಆಶೀರ್ವಾದವು ಸಿಗತೊಡಗುತ್ತದೆ. ಅಷ್ಟೇ ಅಲ್ಲದೆ ಆಗ ವ್ಯಕ್ತಿಯ ಜೀವನದಲ್ಲಿ ಸ್ಥಗಿತಗೊಂಡಿದ್ದ ಕೆಲಸಗಳು ನಿಧಾನವಾಗಿ ವೇಗವನ್ನು ಪಡೆದುಕೊಳ್ಳುತ್ತವೆ ಮತ್ತು ಈಗ ನಿಮ್ಮ ಜೀವನದಲ್ಲಿ ವೇಗ ಹೆಚ್ಚಾಗಲಿದೆ. ನಿಮಗೆ ಒಂದಕ್ಕಿಂತ ಒಂದು ಉತ್ತಮವಾದ ಸಿಹಿ ಸುದ್ದಿ ಸಿಗಲಿದೆ. ಇಂಥ ಗ್ರಹಗಳ ಸಂಚಾರ ಮತ್ತು ಕುಂಡಲಿಯ ಸಂಕೇತ ಸಿಗುತ್ತಿದೆ. ನಾನು ಸುಳ್ಳು ಹೇಳುತ್ತಿಲ್ಲ, ಕೇಳಿ. ಮಹಾದೇವನ ಕೃಪೆಯು ಅರ್ಥವೇನೆಂದರೆ ಯಾವುದೇ ಪ್ರಯತ್ನವಿಲ್ಲದೆ ಎಲ್ಲವೂ ಸುಲಭವಾಗಿ ಸಿಗುತ್ತದೆ ಎಂದಲ್ಲ. ಬದಲಿಗೆ ಸರಿಯಾದ ಸಮಯ, ಸರಿಯಾದ ಅವಕಾಶ, ಸರಿಯಾದ ಜನರು ಮತ್ತು ಸರಿಯಾದ ನಿರ್ಧಾರಗಳು ನಿಮ್ಮ ಜೀವನದಲ್ಲಿ ಪ್ರವೇಶಿಸಲು ಪ್ರಾರಂಭಿಸುತ್ತವೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಅಪಾರ ಹಣ ಬರತೊಡಗುತ್ತದೆ ಮತ್ತು ಎಷ್ಟು ಹೆಚ್ಚು ಸಂತೋಷಗಳು ನಿಮಗೆ ಸಿಗಲಿವೆ ಎಂದರೆ ನೀವು ಇದರ ಬಗ್ಗೆ ಎಂದಿಗೂ ಯೋಚಿಸಿಯೂ ಇರುವುದಿಲ್ಲ. ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮನ್ನು ಸಂಪೂರ್ಣವಾಗಿ ಶ್ರೀಮಂತರನ್ನಾಗಿ ಮಾಡಲು ಸಜ್ಜಾಗಿವೆ. ಏನೇ ಆದರೂ ತುಂಬ ಒಳ್ಳೆಯದೇ ಆಗುತ್ತದೆ. ಏಕೆಂದರೆ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಇಂಥ ಕ್ಷಣಗಳು ಬರುತ್ತವೆ, ಅದರ ಬಗ್ಗೆ ನಾವು ಎಂದಿಗೂ ಯೋಚಿಸಲು ಸಾಧ್ಯವಿರುವುದಿಲ್ಲ. ಆದರೆ ವಿಶ್ವವು ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಿಯೇ ತೀರುತ್ತದೆ. ಸ್ನೇಹಿತರೆ, ದೇವಾನುದೇವತೆಗಳ ಇಂಥ ಕೃಪೆ ನಿಮ್ಮ ಮೇಲಾಗಿದೆ. ಇದರ ಬಗ್ಗೆ ನೀವು ಎಂದಿಗೂ ಯೋಚಿಸಿರುವುದಿಲ್ಲ. ಏಕೆಂದರೆ ಕಳೆದ ಕೆಲವು ದಿನಗಳಿಂದ ಸ್ನೇಹಿತರೆ, ನಿಮಗೆ ಪದೇ ಪದೇ ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಅನಿಸುತ್ತಿದ್ದರೆ, ಪದೇ ಪದೇ ಓಂ ನಮಃ ಶಿವ ಎಂದು ಕೇಳಿಸುತ್ತಿದ್ದರೆ, ಅಥವಾ ಕನಸಿನಲ್ಲಿ ನೀರು, ಪರ್ವತ ಅಥವಾ ಶಿವಲಿಂಗ ಕಾಣಿಸುತ್ತಿದ್ದರೆ, ಜ್ಯೋತಿಷ್ಯದಲ್ಲಿ ಇವುಗಳನ್ನು ಅತ್ಯಂತ ಶುಭ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಯ ಸಮಯ ಹತ್ತಿರವಿರಬಹುದು ಮತ್ತು ನೀವು ಶೀಘ್ರದಲ್ಲೇ ಶಿವನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಆಸೆಗಳನ್ನು ಭಗವಾನ್ ಮಹಾದೇವನಿಗೆ ತಿಳಿಸಬಹುದು ಮತ್ತು ಮಹಾದೇವನು ನಿಮಗಾಗಿ ಯಾವುದಾದರೂ ಒಂದು ದಾರಿಯನ್ನು ಖಂಡಿತವಾಗಿ ತೋರಿಸುತ್ತಾರೆ. ಈ ವಿಷಯಕ್ಕಂತೂ ಗ್ಯಾರಂಟಿ ಇದೆ. ನೀವು ಕೇವಲ ಭೋಲೆನಾಥನ ಮೇಲೆ ನಂಬಿಕೆ ಇಡಬೇಕು. ಕೊನೆಗೂ ನಿಮ್ಮ ಮುಂಬರುವ ಸಮಯ ನಿಮಗಾಗಿ ಹೇಗೆ ಇರಲಿದೆ, ಯಾವ ವಿಷಯಗಳನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನೋಡಿ, ಈಗ ನಾವು ಹೊಸ ಜೀವನದ ಸಂಗಾತಿಯ ಬಗ್ಗೆ ಮಾತನಾಡೋಣ. ಏಕೆಂದರೆ ಮದುವೆ ಮಾಡಿಕೊಳ್ಳಲು ಇಷ್ಟಪಡುವ ಇಂತಹ ಅನೇಕ ವಿದ್ಯಾರ್ಥಿಗಳು, ಅನೇಕ ಯುವಕರಿದ್ದಾರೆ. ಆದರೆ ಅವರಿಗೆ ಮನಸ್ಸಿಗೆ ಒಪ್ಪುವ ಜೀವನ ಸಂಗಾತಿ ಸಿಗುತ್ತಿಲ್ಲ. ಇದರಿಂದಾಗಿ ಅವರು ಸಾಕಷ್ಟು ಚಿಂತಿತರಾಗಿದ್ದಾರೆ. ಸ್ನೇಹಿತರೆ, ನಿಮ್ಮ ಕುಂಡಲಿಯಲ್ಲಿ ಶುಕ್ರ ಮತ್ತು 7ನೇ ಮನೆ ಬಲಗೊಳ್ಳುವ ದಿಕ್ಕಿನಲ್ಲಿದ್ದರೆ ಮುಂಬರುವ ಸಮಯದಲ್ಲಿ ಅಂಥ ವ್ಯಕ್ತಿಯೊಬ್ಬರು ನಿಮ್ಮ ಜೀವನದಲ್ಲಿ ಪ್ರವೇಶಿಸಬಹುದು. ಅವರು ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ನಿಮ್ಮನ್ನು ಗೌರವಿಸುತ್ತಾರೆ ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಸಂತೋಷಗಳನ್ನು ತರುತ್ತಾರೆ. ಯಾರು ಮೊದಲೇ ವಿವಾಹಿತರಾಗಿದ್ದೀರೋ, ಅಂದರೆ ಉತ್ತಮ ದಾಂಪತ್ಯ ಜೀವನ ನಡೆಸುತ್ತಿದ್ದೀರೋ, ಅವರ ಸಂಬಂಧಗಳಲ್ಲಿ ಈಗ ಮೊದಲಿಗಿಂತ ಹೆಚ್ಚಿನ ಮಧುರತೆ ಹೆಚ್ಚಾಗುವ ಸಂಕೇತಗಳು ಕಂಡುಬರಬಹುದು.
ನಾನು ಸುಳ್ಳು ಹೇಳುತ್ತಿಲ್ಲ, ಸತ್ಯವನ್ನೇ ಹೇಳುತ್ತಿದ್ದೇನೆ. ಏಕೆಂದರೆ ಅಂತರಿಕ್ಷದಲ್ಲಿ ಕೆಲವು ಚಮತ್ಕಾರಗಳು ನಡೆಯುತ್ತಿವೆ. ಇದರ ಬಗ್ಗೆ ನೀವು ಎಂದಿಗೂ ಯೋಚಿಸಿರುವುದಿಲ್ಲ. ಏಕೆಂದರೆ ವಿಶ್ವವು ಈಗ ನಿಮಗೆ ಅಪಾರ ಸಂತೋಷಗಳನ್ನು ನೀಡಲಿದೆ ಮತ್ತು ಯಾವುದೋ ಒಂದು ದೊಡ್ಡ ಸಂತೋಷವಲ್ಲ, ದೊಡ್ಡ ದೊಡ್ಡ ಸಂತೋಷಗಳು ಸಿಗಲಿವೆ ಎಂದು ತಿಳಿದುಕೊಳ್ಳಿ. ಮುಂಬರುವ ಸಮಯದಲ್ಲಿ 3 ಸ್ಥಳಗಳಿಂದ ನಿಮಗೆ ಧನಲಾಭವಾಗಲಿದೆ ಅಥವಾ ನಿಮ್ಮ ಹೆಸರಿಗೆ ಲಾಟರಿ ಹೊಡೆದಿದೆ ಎಂದು ಹೇಳಬಹುದು. 3 ದೊಡ್ಡ ಲಾಟರಿಗಳು ನಿಮ್ಮ ಹೆಸರಿನಲ್ಲಿ ಬರೆಯಲ್ಪಟ್ಟಿವೆ. ಇದರಿಂದ ನಿಮಗೆ ತುಂಬ ಲಾಭ ಸಿಗಲಿದೆ. ನೋಡಿ, ಇದು ನಿಜವಾಗಿಯೂ ಲಾಟರಿ ಆಗಿರಬೇಕು ಎಂದೇನೂ ಕಡ್ಡಾಯವಿಲ್ಲ. ಆದರೆ ಜ್ಯೋತಿಷ್ಯದ ಪ್ರಕಾರ ಧನಲಾಭವು ಹಲವು ರೂಪಗಳಲ್ಲಿ ಸಿಗಬಹುದು. ಕೇವಲ ಲಾಟರಿಯಿಂದಲೇ ನಿಮಗೆ ಹಣ ಸಿಗುತ್ತದೆ ಎಂದು ಯಾವುದೇ ಗ್ಯಾರಂಟಿ ಇಲ್ಲ ಅಥವಾ ಅದು ಅಗತ್ಯವೂ ಇಲ್ಲ. ಆದರೆ ನನ್ನ ಮಾತು ಕೇಳಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಯಾವುದೇ ರೂಪದಲ್ಲಾದರೂ ಆಗಲಿ, ಅದು ಯಾವುದೇ ಒಬ್ಬ ವ್ಯಕ್ತಿಯ ರೂಪದಲ್ಲಿ ಅಥವಾ ನೀವು ಎಲ್ಲೋ ಹೋಗುತ್ತಿರುವಾಗ ನಿಮಗೆ ಹಣ ಸಿಗಬಹುದು. ಅಂದರೆ ಹಣವು ಯಾವುದೇ ರೂಪದಲ್ಲಾದರೂ ನಿಮ್ಮ ಬಳಿಗೆ ಬರುತ್ತದೆ. ಇಂಥ ಗ್ರಹಗಳ ಸಂಚಾರ ಮತ್ತು ಕುಂಡಲಿಯಲ್ಲಿ ಸಂಕೇತಗಳು ಕಾಣಿಸುತ್ತಿವೆ. ಸಿಲುಕಿಕೊಂಡಿರುವ ಹಣವು ನಿಮಗೆ ಮರಳಿ ಸಿಗಬಹುದು. ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿದ್ದೀರಿ ಮತ್ತು ತುಂಬಾ ಸಮಯ ಕಳೆದಿದೆ, ಇದುವರೆಗೂ ಅವರು ಅದನ್ನು ನಿಮಗೆ ಹಿಂದಿರುಗಿಸಿಲ್ಲ ಎಂದಾದರೆ ಆ ಹಣವು ನಿಮಗೆ ಸಿಗಬಹುದು. ನೋಡಿ, ಉದ್ಯೋಗದಲ್ಲಿ ಅಥವಾ ವ್ಯವಹಾರದಲ್ಲಿ ಇದ್ದಕ್ಕಿದ್ದಂತೆ ನಿಮಗೆ ಲಾಭ ಸಿಗಬಹುದು. ಇದರ ಬಗ್ಗೆ ನೀವು ಎಂದಿಗೂ ಯೋಚಿಸಿರುವುದಿಲ್ಲ. ಅಥವಾ ಖಾಸಗಿ ವ್ಯವಹಾರ ಮಾಡುತ್ತಿದ್ದರೆ ಅಥವಾ ಸಣ್ಣ ಪುಟ್ಟ ಕೆಲಸ ಮಾಡುತ್ತಿದ್ದರೆ ಅಲ್ಲೂ ಸಹ ನಿಮಗೆ ಉತ್ತಮ ಬೆಳವಣಿಗೆ ಕಂಡುಬರಲಿದೆ. ಕುಟುಂಬ ಅಥವಾ ಆಸ್ತಿಯಿಂದ ಆರ್ಥಿಕ ಸಹಾಯ ದೊರೆಯಲಿದೆ ಮತ್ತು ಈ ಸಹಾಯವು ನೀವು ಕೊನೆಯವರೆಗೂ ನೆನಪಿನಲ್ಲಿಟ್ಟುಕೊಳ್ಳುತ್ತೀರಿ. ಏಕೆಂದರೆ ಸ್ನೇಹಿತರೆ, ಈಗ ನಿಮ್ಮ ಜೀವನವು ಎಲ್ಲ ಪರಿಸ್ಥಿತಿಯಲ್ಲೂ ಬದಲಾಗಿದೆ. ನೋಡಿ, ಧನಯೋಗವು ಸಕ್ರಿಯವಾದಾಗ ವ್ಯಕ್ತಿಗೆ ಹೊಸ ಅವಕಾಶಗಳು ಸಿಗತೊಡಗುತ್ತವೆ. ಆದರೆ ಆ ಅವಕಾಶಗಳ ಲಾಭವನ್ನು ಪಡೆಯಲು ಕಠಿಣ ಪರಿಶ್ರಮ ಮತ್ತು ಸರಿಯಾದ ನಿರ್ಧಾರಗಳು ಅಷ್ಟೇ ಮುಖ್ಯವಾಗಿವೆ. ಅಂದರೆ ಸ್ನೇಹಿತರೆ, ಮುಂಬರುವ ಸಮಯವು ನಿಮಗಾಗಿ ಸಾಮಾನ್ಯ ದಿನಗಳಂತೆ ಇರುವುದಿಲ್ಲ. ಇದು ತುಂಬ ಒಳ್ಳೆಯ ಸಮಯವಾಗಿರುತ್ತದೆ. ಸಂತೋಷದಿಂದ ನೀವು ನೃತ್ಯ ಮಾಡಲು ಪ್ರಾರಂಭಿಸುತ್ತೀರಿ. ಇಂಥ ಸಮಯವನ್ನು ನೀವು ನಿಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ನೋಡುತ್ತಿರಬಹುದು. ನೋಡಿ, ಒಂದು ಕಡೆ ವಾತಾವರಣ ತುಂಬ ಚೆನ್ನಾಗಿರಲಿದೆ. ಮೇಲಿಂದ ಬ್ರಹ್ಮಾಂಡದ ಶಕ್ತಿಯು ನಿಮ್ಮ ಮೇಲೆ ಕೃಪೆ ತೋರುತ್ತಿದೆ ಮತ್ತು ಹೌದು, ಮಹಾದೇವನ ಆಶೀರ್ವಾದವು ನಿಮ್ಮ ದುಃಖಗಳನ್ನು ಹಗುರಗೊಳಿಸುವ ಶಕ್ತಿಯನ್ನು ನೀಡುತ್ತದೆ. ಮತ್ತು ಈ ಸಮಯ ಪರಮಾತ್ಮನು ನಿಮ್ಮ ಮೇಲೆ ಕರುಣೆ ತೋರಿಸುವುದರಿಂದ ಇಂಥ ಒಳ್ಳೆಯ ಸುದ್ದಿಗಳು ನಿಮಗೆ ಸಿಗಲಿವೆ. ಇಂಥ ಸುದ್ದಿಗಳು ನಿಮಗೆ ತಿಳಿಯಲಿವೆ. ಇವುಗಳನ್ನು ಕೇಳಿ ಮತ್ತು ತಿಳಿದು ನೀವು ಆಶ್ಚರ್ಯಚಕಿತರಾಗುತ್ತೀರಿ. ಸ್ನೇಹಿತರೆ, ನೀವು ಕಠಿಣ ಸಮಯವನ್ನು ನೋಡಿದರೆ, ನಿಮ್ಮ ಜೀವನದಲ್ಲಿ ಅತಿಯಾದ ಹೋರಾಟವನ್ನು ನೋಡಿದ್ದರೆ, ಈಗ ನಿಧಾನವಾಗಿ ಪರಿಸ್ಥಿತಿಗಳು ಸುಧಾರಿಸುವ ಸಂಕೇತಗಳು ಮೂಡಬಹುದು. ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ ಕೆಲಸಗಳು ಸಹ ವೇಗವನ್ನು ಪಡೆದುಕೊಳ್ಳುವ ಬಲವಾದ ಸಾಧ್ಯತೆಗಳು ಕಂಡುಬರುತ್ತವೆ. ಸ್ನೇಹಿತರೆ, ನಮ್ಮ ಜೀವಿತಾವಧಿಯಲ್ಲಿ ಏನೇ ನಡೆದರೂ ಎಲ್ಲವೂ ನಮ್ಮ ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ. ಬ್ರಹ್ಮಾಂಡದ ಶಕ್ತಿಗಳು 24 ಗಂಟೆಗಳ ಒಳಗೆ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲು ಸಜ್ಜಾಗಿವೆ. ನಾನು ಸುಳ್ಳು ಹೇಳುತ್ತಿಲ್ಲ, ಸತ್ಯವನ್ನೇ ಹೇಳುತ್ತಿದ್ದೇನೆ. ಈಗ 2 ಪ್ರಮುಖ ವಿಷಯಗಳನ್ನು ಕೇಳಿ. ಮೊದಲನೇ ವಿಷಯವೇನೆಂದರೆ, ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕತೆಗೆ ಎಂದಿಗೂ ಅವಕಾಶ ನೀಡಬೇಡಿ. ಪ್ರತಿಯೊಬ್ಬ ವ್ಯಕ್ತಿಯ ಮಾತುಗಳನ್ನು ಸುಮ್ಮನೆ ನಂಬಬೇಡಿ. ಹಲವು ಬಾರಿ ಇತರರ ಅಸೂಯೆ ಮತ್ತು ನಕಾರಾತ್ಮಕ ಆಲೋಚನೆಗಳು ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತವೆ. ನಿಮ್ಮ ಗುರಿಯತ್ತ ನೀವು ಗಮನ ಹರಿಸಬೇಕು. ಇದರೊಂದಿಗೆ ಎರಡನೇ ಮತ್ತು ಪ್ರಮುಖ ವಿಷಯವೇನೆಂದರೆ, ಅಹಂಕಾರ ಮತ್ತು ಕೋಪದಿಂದ ಯಾವಾಗಲೂ ದೂರವಿರಬೇಕು. ಹೇಗೆ ಯಶಸ್ಸು ಬರತೊಡಗುತ್ತದೆಯೋ ಹಾಗೆ ಅತ್ಯಂತ ದೊಡ್ಡ ಪರೀಕ್ಷೆಯು ಪ್ರಾರಂಭವಾಗುತ್ತದೆ. ಸ್ನೇಹಿತರೆ, ವಿನಮ್ರರಾಗಿರಿ. ಪೋಷಕರು ಮತ್ತು ಗುರುಗಳನ್ನು ಗೌರವಿಸಿ. ಆಗಲೇ ಮಹಾದೇವನ ಕೃಪೆ ದೀರ್ಘಕಾಲದವರೆಗೆ ನಿಮ್ಮ ಮೇಲಿರುತ್ತದೆ. ನಾನು ಸುಳ್ಳು ಹೇಳುತ್ತಿಲ್ಲ, ಸತ್ಯವನ್ನೇ ಹೇಳುತ್ತಿದ್ದೇನೆ. ಏಕೆಂದರೆ ಪರಮಾತ್ಮನು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಘಟನೆಗಳನ್ನು ನಡೆಸಲು ನಿರ್ಧರಿಸಿದ್ದಾನೆ. ಅದರಿಂದ ನೀವು ಶ್ರೀಮಂತರಾಗುತ್ತೀರಿ. ನೋಡಿ, ಮಹಾದೇವನಿಗಾಗಿ ಒಂದು ಪರಿಹಾರವೂ ಇದೆ. ಅಥವಾ ಮುಂಬರುವ ಸೋಮವಾರ ಶಿವಲಿಂಗಕ್ಕೆ ನೀರಿನಲ್ಲಿ ಸ್ವಲ್ಪ ಹಸಿ ಹಾಲನ್ನು ಬೆರೆಸಿ ಅರ್ಪಿಸಿ. ಅಥವಾ ನೀವು ಯಾವಾಗಲಾದರೂ ಹತ್ತಿರದ ಮಹಾದೇವನ ದೇವಸ್ಥಾನಕ್ಕೆ ಹೋದಾಗ ಭಕ್ತಿಯಿಂದ ಮಹಾದೇವನ ಪೂಜೆಯನ್ನು ಮಾಡಿ ಮತ್ತು 1 ಲೋಟ ನೀರು, 3 ಅಥವಾ 5 ಬಿಲ್ಪತ್ರೆಗಳನ್ನು ಅರ್ಪಿಸಿ. ನೀವು ಬಯಸಿದರೆ ಗಂಗಾಜಲವನ್ನು ಸಹ ಮಹಾದೇವನಿಗೆ, ಅಂದರೆ ಶಿವಲಿಂಗಕ್ಕೆ ಅರ್ಪಿಸಬಹುದು. ಇದರ ಜೊತೆಗೆ ಕೆಲವು ವಸ್ತುಗಳ ನೈವೇದ್ಯವನ್ನು ಸಹ ಅರ್ಪಿಸಬಹುದು. ಇದರಿಂದ ಮಹಾದೇವ ಪ್ರಸನ್ನನಾಗುತ್ತಾನೆ. ಆದರೆ ಹೌದು, ನೀವು ಈ ಕೆಲಸವನ್ನು ಮಾಡುವಾಗಲೆಲ್ಲ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುತ್ತಿರಬೇಕು. ಈ ಪರಿಹಾರವನ್ನು ಮನಸ್ಸಿನ ಶಾಂತಿ, ಆತ್ಮವಿಶ್ವಾಸ ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಮಾಡಲಾಗುತ್ತದೆ. ಹೌದು ಸ್ನೇಹಿತರೆ, ನೀವು ಕೇಳುತ್ತಿರುವುದು ತೀರಾ ಸರಿಯಾಗಿದೆ.
ಸ್ನೇಹಿತರೆ, ಈ ಬಾರಿ ಶ್ರಾವಣ ಮಾಸ ಪ್ರಾರಂಭವಾಗುತ್ತಿದ್ದಂತೆ ಅದೃಷ್ಟವು ಇದ್ದಕ್ಕಿದ್ದಂತೆ ಬದಲಾಗಲು ಪ್ರಾರಂಭವಾಗುತ್ತದೆ. ಹೌದು ಸ್ನೇಹಿತರೆ, ನೆನಪಿಡಿ, ಗ್ರಹಗಳು ಕೇವಲ ಅವಕಾಶದ ಸಂಕೇತಗಳನ್ನು ನೀಡುತ್ತಿವೆ. ಅವುಗಳನ್ನು ಯಶಸ್ಸಾಗಿ ಬದಲಾಯಿಸುವ ಕೆಲಸವನ್ನು ನಿಮ್ಮ ಕರ್ಮಗಳು ಮಾಡುತ್ತವೆ. ಒಂದು ವೇಳೆ ಮಹಾದೇವರ ಕೃಪೆ ಮತ್ತು ನಿಮ್ಮ ಒಳ್ಳೆಯ ಕಾರ್ಯಗಳು ಒಂದಾದರೆ ಜೀವನದಲ್ಲಿ ದೊಡ್ಡ ಸಕಾರಾತ್ಮಕ ಬದಲಾವಣೆಗಳು ಸಾಧ್ಯವಾಗುತ್ತವೆ. ಹೌದು ಗೆಳೆಯರೆ, ಮಹಾದೇವರು ನಿಮ್ಮ ಜೀವನದಲ್ಲಿ ಹೊಸ ಆರಂಭದ ಹಾದಿಯನ್ನು ತೆರೆಯುತ್ತಾರೆ ಎಂಬ ನಂಬಿಕೆ ನಿಮಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ಮನಸ್ಸಿನಿಂದ ಬರೆಯಿರಿ, ಹರ ಹರ ಮಹಾದೇವ್, ಜೈ ಪರಮಪಿತ ಎಂದು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಬೇಕು ಮತ್ತು ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಬೇಕು. ತಮ್ಮ ಜೀವನದಲ್ಲಿ ಹೊಸ ಭರವಸೆ ನಿರೀಕ್ಷೆಯಲ್ಲಿರುವ ಕುಟುಂಬಗಳೊಂದಿಗೆ ಇದನ್ನು ಹಂಚಿಕೊಳ್ಳಿ. ಏಕೆಂದರೆ ಗೆಳೆಯರೆ, ಮಹಾದೇವರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲಿರುತ್ತದೆ. ಹೀಗಾಗಲಿ ಎಂದು ದೇವರಲ್ಲಿ ನನ್ನ ಪ್ರಾರ್ಥನೆ. ಇದನ್ನು ಕೇಳಿ ವಿಡಿಯೋವನ್ನು ಅರ್ಧಕ್ಕೆ ಬಿಡುವ ತಪ್ಪು ಮಾಡಬೇಡಿ, ಏಕೆಂದರೆ ಮುಂದೆ ನಾವು ನಿಮ್ಮ ಅತ್ಯಂತ ವಿಶೇಷ ಹಾಗೂ ಪ್ರಮುಖವಾದ ರಾಶಿ ಫಲದ ಬಗ್ಗೆ ತಿಳಿಸಲಿದ್ದೇವೆ. ಅದನ್ನು ತಿಳಿಯುವುದು ತುಂಬ ಮುಖ್ಯ. ಆದರೆ ಅದಕ್ಕೂ ಮುನ್ನ ಯಾವ ಭಕ್ತರು ತಮ್ಮ ಮೇಲೆ ಮಹಾಕಾಲನ ಆಶೀರ್ವಾದ ಮತ್ತು ಗುರುದೇವರ ಕೃಪೆಯನ್ನು ಬಯಸುತ್ತಾರೋ ಅವರು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ಮನಸ್ಸಿನಿಂದ ಜೈ ಮಾತಾಜಿ ಎಂದು ಬರೆಯಿರಿ. ಜೈ 33 ಕೋಟಿ ದೇವತೆಗಳು, ಹರ ಹರ ಮಹಾದೇವ್. ನಿಮ್ಮ ಎಲ್ಲ ಕೆಲಸಗಳು ಕೈಗೂಡುತ್ತವೆ ಮತ್ತು ಎಲ್ಲ ದೇವತೆಯರ ವಿಶೇಷ ಕೃಪೆ ನಿಮಗೆ ದೊರೆಯುತ್ತದೆ. ನೀವು ಬಯಸಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು ಗುರುದೇವ ಎಂದು ಬರೆಯಬಹುದು. ಹಾಗಾದರೆ ಬನ್ನಿ, ಇಂದು ನಿಮ್ಮ ರಾಶಿಫಲ ಹೇಗಿರಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಕುಂಭರಾಶಿಯ ಗೆಳೆಯರೆ, ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದರಿಂದ ನೀವು ನಿಮ್ಮೊಳಗೆ ಹೊಸ ಶಕ್ತಿಯನ್ನು ಅನುಭವಿಸುವಿರಿ. ಇದರೊಂದಿಗೆ ಪೂರ್ಣ ಆತ್ಮವಿಶ್ವಾಸದಿಂದ ನಿಮ್ಮ ಕೆಲಸಗಳ ಕಡೆ ಗಮನ ಹರಿಸಲು ಪ್ರಾರಂಭಿಸುವಿರಿ. ಯಾವುದೇ ಸನ್ನಿಧಿಗೆ ಅಥವಾ ಬಂಧುವಿಗೆ ಸಂಬಂಧಿಸಿದ ಶುಭ ಸುದ್ದಿ ಸಿಗುವುದರಿಂದ ಮನಸ್ಸು ತುಂಬ ಸಂತೋಷವಾಗಿರುತ್ತದೆ. ಮತ್ತು ಹೌದು, ಯಾರು ವಿದ್ಯಾರ್ಥಿಗಳಾಗಿದ್ದಾರೋ ಮತ್ತು ಯುವ ಜನತೆಯಾಗಿದ್ದಾರೋ ಅವರು ತಪ್ಪು ಚಟುವಟಿಕೆಗಳು ಮತ್ತು ತಪ್ಪು ಹವ್ಯಾಸಗಳಿಂದ ದೂರವಿರಬೇಕು. ಇತರರ ಕೆಲಸಗಳಲ್ಲಿ ಬ್ಯುಸಿಯಾಗಿರುವುದರಿಂದ ನಿಮ್ಮ ಮುಖ್ಯವಾದ ಕೆಲಸಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಬಹುದು. ಆದ್ದರಿಂದ ಸಮಯದ ಸರಿಯಾದ ನಿರ್ವಹಣೆ ಮಾಡುವುದು ಅತ್ಯಗತ್ಯ. ಗೆಳೆಯರೆ, ನಿಮ್ಮ ವೃತ್ತಿಪರ ಕೆಲಸದ ಶೈಲಿಯನ್ನು ರಹಸ್ಯವಾಗಿಡಿ, ಏಕೆಂದರೆ ನೀವು ಮಾಡಿದ ಕೆಲಸದ ಕೀರ್ತಿಯನ್ನು ಬೇರೆಯವರು ಪಡೆದುಕೊಳ್ಳಬಹುದು. ನೌಕರರ ನಡುವೆ ರಾಜಕೀಯದಂಥ ವಾತಾವರಣ ಇರಲಿದೆ. ನಿಮ್ಮ ಎಲ್ಲ ವ್ಯವಹಾರದ ಚಟುವಟಿಕೆಗಳ ಮೇಲೆ ಕಣ್ಣಿಡುವುದು ಮತ್ತು ಎಲ್ಲ ಕೆಲಸಗಳನ್ನು ನಿಮ್ಮ ಮೇಲ್ವಿಚಾರಣೆಯಲ್ಲಿ ಮಾಡಿಸುವುದು ಒಳ್ಳೆಯದು. ಗೆಳೆಯರೆ, ವ್ಯವಹಾರದ ಒತ್ತಡ ಕಾರಣ ದಾಂಪತ್ಯ ಜೀವನದ ಪೂರ್ಣ ಆನಂದವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಪ್ರೇಮ ಸಂಬಂಧಗಳು ಬಹಿರಂಗಗೊಳ್ಳುವ ಸಾಧ್ಯತೆಯೂ ಇದೆ. ಯಾವುದೇ ರೀತಿಯ ತಪ್ಪು ಅಭ್ಯಾಸಗಳು ಆರೋಗ್ಯಕ್ಕೆ ಹಾನಿಕಾರವಾಗಬಹುದು. ದಿನಚರಿ ಮತ್ತು ಆಹಾರ ಪದ್ಧತಿಯನ್ನು ವ್ಯವಸ್ಥಿತವಾಗಿ ಇಟ್ಟುಕೊಳ್ಳಿ. ಗೆಳೆಯರೆ, ಇಂದು ನಿರ್ಧಾರಗಳು ಮತ್ತು ಭಾವನೆಗಳ ಸುಂದರ ಸಮನ್ವಯದ ದಿನವಾಗಿದೆ. ಕುಟುಂಬದಲ್ಲಿ ಪ್ರೀತಿ ಮತ್ತು ಪರಸ್ಪರ ತಿಳುವಳಿಕೆ ವಾತಾವರಣ ಇರಲಿದೆ. ಪ್ರೀತಿ ಪಾತ್ರರಿಗೆ ಸಂಬಂಧಿಸಿದ ನೆನಪುಗಳು ಮನಸ್ಸನ್ನು ಭಾವುಕಗೊಳಿಸಬಹುದು. ಮನೆಯಲ್ಲಿ ಯಾವುದೇ ಹೊಸ ಕಾರ್ಯಕ್ರಮ ಅಥವಾ ಸಂತೋಷದ ಸಂದರ್ಭಗಳು ಸೃಷ್ಟಿಯಾಗಬಹುದು. ಪೋಷಕರ ಪ್ರೀತಿ ಮತ್ತು ಬೆಂಬಲ ಮನಸ್ಸನ್ನು ಸಂತೋಷವಾಗಿಡುತ್ತದೆ. ಇದರೊಂದಿಗೆ ಇಂದು ನೀವು ಮನಸ್ಸಿನ ಮಾತನ್ನು ಹೇಳುವ ಧೈರ್ಯವನ್ನು ಮಾಡಬಹುದು. ಸಂಬಂಧಗಳಲ್ಲಿ ಪರಸ್ಪರ ಹೊಂದಾಣಿಕೆ ಮತ್ತು ಆತ್ಮೀಯತೆ ಹೆಚ್ಚಾಗುತ್ತದೆ. ಪಾಲುದಾರಿಕೆ ಅಥವಾ ಸಾಮೂಹಿಕ ಕೆಲಸದಿಂದ ಉತ್ತಮ ಫಲಿತಾಂಶಗಳು ಸಿಗಲಿವೆ. ಸಹೋದ್ಯೋಗಿಗಳ ಸಾಥ್ ಅಥವಾ ಸಹಕಾರ ದೊರೆಯಲಿದೆ. ಯಾವುದೇ ದೊಡ್ಡ ಯೋಜನೆಯಲ್ಲಿ ನೀವು ಒಟ್ಟಾಗಿ ಕೆಲಸ ಮಾಡಿ ದೊಡ್ಡ ಯಶಸ್ಸನ್ನು ಸಾಧಿಸಬಹುದು. ಸ್ಪರ್ಧೆ ಕಡಿಮೆ ಇರಲಿದೆ. ಇಂದಿನ ದಿನವು ಜಾಣ್ಮೆಯ ಯೋಜನೆಯನ್ನು ರೂಪಿಸಲು ಮತ್ತು ನಿಮ್ಮ ಕೌಶಲ್ಯಗಳ ಅಭಿವೃದ್ಧಿ ಅಥವಾ ನಿಮ್ಮ ಮೇಲೆ ನಂಬಿಕೆ ಇಡಲು ಸೂಕ್ತವಾಗಿದೆ. ಗೆಳೆಯರೆ, ಪ್ರೇಮ ಸಂಗಾತಿಯೊಂದಿಗೆ ಪ್ರಯಾಣದ ಮಾತುಕತೆಗಳು ಸಂಬಂಧವನ್ನು ಗಟ್ಟಿಗೊಳಿಸುತ್ತವೆ. ಒಂಟಿಯಾಗಿದ್ದಾರೋ ಅವರ ಜೀವನದಲ್ಲಿ ವಿಶೇಷ ವ್ಯಕ್ತಿಯೊಬ್ಬರು ಬರಬಹುದು. ಹೃದಯಗಳಲ್ಲಿ ಉಲ್ಲಾಸ ಮೂಡಲಿದೆ. ಸಂಬಂಧಗಳಲ್ಲಿ ಪಾರದರ್ಶಕತೆ ಅಥವಾ ಗೌರವವನ್ನು ಕಾಪಾಡಿಕೊಳ್ಳಿ, ಆಗಲೇ ನಿಜವಾದ ಆನಂದ ಸಿಗುತ್ತದೆ. ಬೇರೆ ಯೋಗ ಮತ್ತು ಧ್ಯಾನದಿಂದ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ. ನಿದ್ರೆಯ ಕೊರತೆ ಅಥವಾ ಅತಿಯಾದ ಆಲೋಚನೆಗಳಿಂದ ನೀವು ದೂರವಿರಬೇಕು. ಸಮತೋಲಿತ ಆಹಾರ ಮತ್ತು ಸರಿಯಾದ ವಿಶ್ರಾಂತಿ ತುಂಬ ಅವಶ್ಯಕ. ಹೃದಯ ಮತ್ತು ಮೆದುಳಿನ ಸಮತೋಲನವೇ ನಿಮ್ಮ ಆರೋಗ್ಯವನ್ನು ಸ್ಥಿರವಾಗಿಡುತ್ತದೆ. ಭೌತಿಕ ಮಟ್ಟವು ಉನ್ನತವಾಗಿರುತ್ತದೆ ಮತ್ತು ಆಲೋಚನೆಗಳಲ್ಲಿ ವಿಶಾಲತೆ ಇರಲಿದೆ. ವಿವಾದಗಳಿಂದ ದೂರವಿರಬೇಕಾಗುತ್ತದೆ. ಮಧ್ಯಾಹ್ನದ ನಂತರ ಸಮಯ ಉತ್ತಮವಾಗಿರುತ್ತದೆ ಮತ್ತು ಕೆಲಸಗಳಲ್ಲಿ ವೇಗ ಬರಲಿದೆ. ಆದಾಯ ಹೆಚ್ಚಾಗಲಿದೆ. ಸಂಜೆಯ ಸಮಯದಲ್ಲೂ ಸುಧಾರಣೆ ಇರಲಿದೆ. ಕುಟುಂಬದಲ್ಲಿ ಸಣ್ಣದೊಂದು ಆಚರಣೆ ಅಥವಾ ಹಬ್ಬದ ವಾತಾವರಣ ಇರಬಹುದು. ಸುತ್ತಮುತ್ತಲಿನ ಜನರಿಗೆ ಸಹಾಯ ಮಾಡಬೇಕಾದ ಸಂದರ್ಭ ಬರಬಹುದು.
ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳಾಗಿವೆ ಮತ್ತು ಉದ್ಯೋಗದಲ್ಲಿ ವ್ಯವಸ್ಥಿತವಾಗಿ ಎಲ್ಲವೂ ನಡೆಯಲಿದೆ. ಜೀವನ ಸಂಗಾತಿಯೊಂದಿಗಿನ ಭಿನ್ನಾಭಿಪ್ರಾಯಗಳು ಕೊನೆಗೊಳ್ಳಲಿವೆ. ಪ್ರೇಮ ಜೀವನದಲ್ಲಿ ಮದುವೆಯಿಂದ ದೂರವಿರಬೇಕಾಗಬಹುದು. ನಿಮಗಾಗಿ ಒಂದು ಪರಿಹಾರವಿದೆ. ನೀವು ಶಿವಲಿಂಗಕ್ಕೆ ಬಿಲ್ಪತ್ರೆಯನ್ನು ಅರ್ಪಿಸಬೇಕು, ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಮೇಲೆ ಬ್ರಹ್ಮಾಂಡದ ಶಕ್ತಿಗಳು ಹೆಚ್ಚು ಕರುಣೆ ತೋರಿಸುತ್ತವೆ ಮತ್ತು ದೊಡ್ಡ ಶುಭ ಸುದ್ದಿಗಳು ಸಿಗುವ ಸಾಧ್ಯತೆಗಳಿವೆ. ಆದ್ದರಿಂದ ನನ್ನ ಮಾತನ್ನು ಕೇಳಿ. ದಿನವೂ ನಿಮ್ಮ ಮನಸ್ಸಿಗೆ ತಕ್ಕಂತೆ ಕಳೆಯುತ್ತದೆ. ಸಕಾರಾತ್ಮಕ ಆಲೋಚನೆ ಉಳ್ಳವರೊಂದಿಗೆ ಇರುವುದರಿಂದ ನಿಮ್ಮ ಆಲೋಚನೆಗಳು ಉತ್ತಮ ಆಗಲಿವೆ. ಭೂಮಿಗೆ ಸಂಬಂಧಿಸಿದ ವಿಷಯಗಳನ್ನು ಪರಸ್ಪರ ಹೊಂದಾಣಿಕೆಯಿಂದ ಬಗೆಹರಿಸಿಕೊಳ್ಳಿ. ಶೀಘ್ರದಲ್ಲೇ ಪರಿಹಾರ ಸಿಗಲಿದೆ. ಮತ್ತು ಹೌದು, ನಿಮ್ಮ ಪ್ರೀತಿ ಪಾತ್ರರಿಗೆ ಸಹಾಯ ಮಾಡುವುದರಿಂದ ನಿಮಗೆ ತುಂಬ ಒಳ್ಳೆಯ ಅನುಭವವಾಗುತ್ತದೆ. ನೀವು ಯಾರಿಗೆ ಆದರೂ ಸಹಾಯ ಮಾಡುವಾಗ ಅದು ದೊಡ್ಡ ಸಹಾಯವಿರಲಿ ಅಥವಾ ಸಣ್ಣ ಸಹಾಯವಿರಲಿ, ಅದರಿಂದ ಎಲ್ಲರಿಗಿಂತ ಹೆಚ್ಚು ನೀವೇ ಸಂತೋಷವಾಗಿ ಇರುತ್ತೀರಿ. ಎದುರಿಗಿರುವವರ ವ್ಯಕ್ತಿ ಅಂತೂ ಸಂತೋಷ ಪಡುತ್ತಾನೆ, ಆದರೂ ನಿಮಗೂ ಒಳ್ಳೆಯ ಭಾವನೆ ಮೂಡುತ್ತದೆ. ಇದು ನಿಮ್ಮೊಳಗಿನ ಪ್ರಾಮಾಣಿಕತೆಯನ್ನು ತೋರಿಸುತ್ತದೆ. ಗೆಳೆಯರೆ, ಕೆಲವು ಹಳೆಯ ಸಮಸ್ಯೆಗಳು ಮತ್ತೆ ಎದುರಾಗುವ ಸಾಧ್ಯತೆ ಇದೆ, ಆದರೆ ಕುಟುಂಬದ ಸದಸ್ಯರ ಸಹಕಾರ ನಿಮಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ನೀಡಬಹುದು. ಹಾಗಾಗಿ ನಿಮ್ಮ ತಿಳುವಳಿಕೆಯು ಸಾಕಷ್ಟು ಚುರುಕಾಗಿ ಯೋಚಿಸುತ್ತದೆ. ನೆರೆಹೊರೆಯವರೊಂದಿಗಿನ ಯಾವುದೇ ವಿವಾದಗಳಿಂದ ನಿಮ್ಮನ್ನು ನೀವು ದೂರವಿಟ್ಟುಕೊಳ್ಳಬೇಕು. ಮಕ್ಕಳೊಂದಿಗೆ ಸಮಯ ಕಳೆಯಲು ಮತ್ತು ಅವರ ಸಮಸ್ಯೆಗಳನ್ನು ಬಗೆಹರಿಸುವುದರಿಂದ ಅವರ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ವ್ಯಾಪಾರದ ಚಟುವಟಿಕೆಗಳು ಸಾಮಾನ್ಯವಾಗಿರುತ್ತವೆ, ಆದರೆ ಯಾವುದೇ ರೀತಿಯ ಅಪಾಯವನ್ನು ತೆಗೆದುಕೊಳ್ಳುವುದರಿಂದ ನೀವು ದೂರವಿರಬೇಕು. ದೊಡ್ಡ ತೊಂದರೆಗಳು ಎದುರಾಗಬಹುದು, ನಾನು ಒಪ್ಪಿಕೊಳ್ಳುತ್ತಿದ್ದೇನೆ. ಹಾಗೂ ಹಣದ ವಹಿವಾಟು ಮಾಡುವಾಗ ನೀವು ಸ್ವಲ್ಪ ಹೆಚ್ಚಿನ ಜಾಗರೂಕತೆ ವಹಿಸುವ ಅಗತ್ಯವಿದೆ. ಗೆಳೆಯರೆ, ಭಾವನೆಗಳ ಹರಿವು ತುಂಬಾ ಮೃದುವಾಗಿರುತ್ತದೆ. ಕುಟುಂಬದಲ್ಲಿ ಪ್ರೀತಿ ಮತ್ತು ಪರಸ್ಪರ ತಿಳುವಳಿಕೆಯ ವಾತಾವರಣ ಇರಲಿದೆ. ಗೃಹಿಣಿಯರು ತಮ್ಮ ಕಾಳಜಿ ವಹಿಸುವ ಸ್ವಭಾವದಿಂದ ಇತರ ಹೃದಯವನ್ನು ಗೆಲ್ಲುತ್ತಾರೆ ಮತ್ತು ಹಿರಿಯರ ಆಶೀರ್ವಾದ ಹಾಗೂ ಮಕ್ಕಳ ಪ್ರೀತಿ ಇಡೀ ದಿನವನ್ನು ಮಧುರವಾಗಿಸುತ್ತದೆ. ನೀವು ಇತರರ ಭಾವನೆಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವಿರಿ ಮತ್ತು ಸಣ್ಣ ಪುಟ್ಟ ವಿಷಯಗಳಲ್ಲಿ ಸಂತೋಷವನ್ನು ಕಾಣುವಿರಿ. ಗೆಳೆಯರೆ, ಆತ್ಮೀಯ ಸಂಬಂಧಗಳಲ್ಲಿ ಸುಂದರ ಭಾವನೆಗಳು ಜಾಗೃತಗೊಳ್ಳಲಿದ್ದು ಅವು ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ. ಬೇರೆ ವೃತ್ತಿ ಜೀವನದಲ್ಲಿ ಇಂದು ನಿಮ್ಮ ಭಾವನಾತ್ಮಕ ಸಮನ್ವಯವು ದೊಡ್ಡ ಶಕ್ತಿಯಾಗಲಿದೆ. ಇದು ಕಚೇರಿಯಲ್ಲಿ ನಿಮ್ಮೆಲ್ಲರಿಗೂ ಇದು ತುಂಬ ಸಹಕಾರಿಯಾಗಲಿದೆ. ಅದರೊಂದಿಗೆ ಪ್ರೇರಣೆಯು ನೀಡಲಿದೆ. ಸಾಮೂಹಿಕ ಕೆಲಸದಲ್ಲಿ ನಿಮ್ಮ ಪಾತ್ರವು ಬಲವಾಗಿರುತ್ತದೆ ಮತ್ತು ವ್ಯಾಪಾರ ಮಾಡುವ ಜನರು ತಮ್ಮ ಗ್ರಾಹಕ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಯಶಸ್ಸು ಪಡೆಯುತ್ತಾರೆ. ಸೃಜನಶೀಲತೆಯ ಕ್ಷೇತ್ರದಲ್ಲಿರುವ ಜನರಿಗೆ ಇಂದಿನ ದಿನವು ಸ್ವಲ್ಪ ಅದೃಷ್ಟದ ದಿನವೆಂದು ಸಾಬೀತಾಗಲಿದೆ. ಮೇಲಧಿಕಾರಿ ಅಥವಾ ಯಾವುದೇ ಮಹಿಳಾ ಸಹೋದ್ಯೋಗಿಯಿಂದ ಬೆಂಬಲ ಸಿಗುವ ಬಲವಾದ ಸಾಧ್ಯತೆಗಳಿವೆ. ಪ್ರೇಮ ಜೀವನದಲ್ಲಿ ಮೃದುತ್ವ ಮತ್ತು ಆತ್ಮೀಯತೆ ಹೆಚ್ಚಾಗುತ್ತದೆ. ಸಂಗಾತಿಯೊಂದಿಗಿನ ಭಾವನಾತ್ಮಕ ಒಡನಾಟ ಆಳವಾಗುತ್ತದೆ. ಯಾರ ಸಂಬಂಧದಲ್ಲಿ ದೂರವಿತ್ತೋ ಅವರು ಮತ್ತೆ ಹತ್ತಿರವಾಗುತ್ತಾರೆ. ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಇದು ಸೂಕ್ತವಾದ ಸಮಯ. ಮಾತುಕತೆಯ ಮೂಲಕ ತಪ್ಪು ಗ್ರಹಿಕೆಗಳು ದೂರವಾಗುತ್ತವೆ. ಮಾನಸಿಕ ಆಯಾಸದ ಅನುಭವವಾಗಬಹುದು. ಧ್ಯಾನ ಅಥವಾ ಯಾವುದೇ ನೆಮ್ಮದಿ ನೀಡುವ ಚಟುವಟಿಕೆಗಳಲ್ಲಿ ಸಮಯವನ್ನು ಕಳೆಯಿರಿ. ದೇಹವನ್ನು ಹೈಡ್ರೇಟ್ ಆಗಿ ಇಟ್ಟುಕೊಳ್ಳಿ. ನಿದ್ರೆಯ ಕೊರತೆ ಮತ್ತು ಒತ್ತಡದಿಂದ ನೀವು ದೂರವಿರಬೇಕು. ಪ್ರಕೃತಿಯ ಮಡಿಲಲ್ಲಿ ಸಮಯ ಕಳೆಯುವುದರಿಂದ ನಿಮಗೆ ನೆಮ್ಮದಿ ಸಿಗಲಿದೆ, ಏಕೆಂದರೆ ಬ್ರಹ್ಮಾಂಡದ ಶಕ್ತಿಯ ಸಂಕೇತಗಳು ಬಲವಾಗಿವೆ. ಅಷ್ಟೇ, ನೀವು ಈ ವಿಷಯಗಳ ಕಡೆಗೂ ಸ್ವಲ್ಪ ಗಮನ ಹರಿಸಬೇಕು, ಏಕೆಂದರೆ ಇಲ್ಲಿ ನೀವು ಕೆಲವು ತಪ್ಪುಗಳನ್ನು ಮಾಡುತ್ತೀರಿ. ಗೆಳೆಯರೆ, ನೀವು ಬಯಸಿದರೆ ದಿನದ ಆರಂಭವು ಯೋಗ ಅಥವಾ ವ್ಯಾಯಾಮದೊಂದಿಗೆ ಗಮನವಿಟ್ಟು ಮಾಡಬಹುದು, ಏಕೆಂದರೆ ಹೀಗೆ ಮಾಡುವುದು ನಿಮಗೆ ತುಂಬ ಪ್ರಯೋಜನಕಾರಿಯಾಗಲಿದೆ ಮತ್ತು ಇಡೀ ದಿನ ನಿಮ್ಮಲ್ಲಿ ಶಕ್ತಿ ತುಂಬಿರುತ್ತದೆ. ನಿಮ್ಮ ತಾಯಿಯ ಕಡೆಯಿಂದ ಇಂದು ನಿಮಗೆ ಧನಲಾಭವಾಗುವ ಪೂರ್ಣ ಸಾಧ್ಯತೆ ಇದೆ. ನಿಮ್ಮ ಸೋದರ ಮಾವ ಅಥವಾ ತಾಯಿ ತಂದೆ ನಿಮಗೆ ಆರ್ಥಿಕ ಸಹಾಯ ಮಾಡಬಹುದು. ಗೆಳೆಯರ ಸಾಥ್ ನೆಮ್ಮದಿ ನೀಡುತ್ತದೆ. ಇಂದು ಪ್ರೀತಿಯ ವಿಷಯಗಳಲ್ಲಿ ಸಾಮಾಜಿಕ ನಿಯಮಗಳನ್ನು ಮುರಿಯುವುದರಿಂದ ದೂರವಿರಿ. ನೀವು ಬಯಸಿದರೆ ತೊಂದರೆಗಳನ್ನು ನಗುತ್ತಾ ನಿರ್ಲಕ್ಷಿಸಬಹುದು ಅಥವಾ ಅವುಗಳಲ್ಲಿ ಸಿಲುಕಿ ತೊಂದರೆಗೊಳಗಾಗಬಹುದು. ಆಯ್ಕೆ ನಿಮ್ಮದಾಗಿದೆ. ಈ ತೊಂದರೆಗಳಿಂದ ನೀವು ಹೊರಬೇಕೆಂದು ನಾನು ನಿಮಗೆ ಸಲಹೆ ನೀಡುತ್ತೇನೆ. ಇದು ನಿಮಗೆ ಒಳ್ಳೆಯದು. ನೋಡಿ, ಒತ್ತಡದ ಕಾರಣ ಕಾಯಿಲೆಗಳಿಗೆ ತುತ್ತಾಗಬಹುದು. ಒಂದು ಬಾರಿ ನಿಮಗೆ ಅನಾರೋಗ್ಯ ಕಾಡಿದರೆ ಎಷ್ಟು ಶಕ್ತಿ ವ್ಯಯವಾಗುತ್ತದೆ ಎಂದು ಗೊತ್ತಾಗುವುದಿಲ್ಲ. ನೋಡಿ, ನೆಮ್ಮದಿ ಪಡೆಯಲು ಗೆಳೆಯರು ಮತ್ತು ಕುಟುಂಬದವರೊಂದಿಗೆ ನೀವು ಸ್ವಲ್ಪ ಸಮಯ ಕಳೆಯಬೇಕು. ಇದು ನೀವು ಸುಲಭವಾಗಿ ಹಣವನ್ನು ಸಂಗ್ರಹಿಸಬಹುದು. ಜನರಿಗೆ ನೀಡಿದ ಹಳೆಯ ಸಾಲಗಳು ಮರಳಿ ಬರಬಹುದು ಅಥವಾ ಯಾವುದೇ ಹೊಸ ಯೋಜನೆ ಹೂಡಿಕೆ ಮಾಡಲು ಹಣವನ್ನು ಗಳಿಸಲು ರೋಮಾಂಚನಗೊಳಿಸಲು ಆಪ್ತ ಗೆಳೆಯರು ಮತ್ತು ಕುಟುಂಬದವರೊಂದಿಗೆ ಸಮಯ ಕಳೆಯಿರಿ. ಯಾರಾದರೂ ತಮ್ಮ ಪ್ರೀತಿಯನ್ನು ನಿಮಗೆ ವ್ಯಕ್ತಪಡಿಸುವ ಸಾಧ್ಯತೆ ಇದೆ. ಇಂದು ನಿಮಗೆ ತುಂಬ ಸಕ್ರಿಯವಾದ ಮತ್ತು ಜನರೊಂದಿಗೆ ಬೆರೆಯುವಂಥ ದಿನವಾಗಿರುತ್ತದೆ. ಜನರು ನಿಮ್ಮ ಸಲಹೆಯನ್ನು ಕೇಳುತ್ತಾರೆ ಮತ್ತು ನೀವು ಹೇಳುವುದನ್ನು ಯೋಚಿಸಿಯೇ ಒಪ್ಪಿಕೊಳ್ಳುತ್ತಾರೆ. ಒಂದು ವೇಳೆ ನೀವು ನಿಮ್ಮ ವಸ್ತುಗಳ ಬಗ್ಗೆ ಕಾಳಜಿ ವಹಿಸದಿದ್ದರೆ ಅವು ಕಳೆದು ಹೋಗುವ ಅಥವಾ ಕಳ್ಳತನವಾಗುವ ಸಾಧ್ಯತೆ ಇದೆ.
ನಿಮ್ಮ ಜೀವನ ಸಂಗಾತಿ ಇಂದು ನಿಮ್ಮ ಕಡೆ ವಿಶೇಷ ಗಮನ ಹರಿಸುತ್ತಾರೆ ಎನಿಸುತ್ತಿದೆ. ಒಂದು ಪರಿಹಾರವಿದೆ. ಮಾನಸಿಕ ಮೌಢ್ಯವನ್ನು ತ್ಯಜಿಸುವುದರಿಂದ ಆರೋಗ್ಯವು ಅತ್ಯುತ್ತಮವಾಗಿರುತ್ತದೆ ಮತ್ತು ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತದೆ. ನೋಡಿ, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ನಾನು ನಿಮಗೆ ಹಲವಾರು ಬಾರಿ ತಿಳಿಸಿದ್ದೇನೆ. ಮುಂಬರುವ ದಿನಗಳಲ್ಲಿ ನಿಮಗೊಂದು ದೊಡ್ಡ ಉಡುಗೊರೆಯನ್ನು ಸಹ ನೀಡಲಿದ್ದೇವೆ. ಹಾಗಾದರೆ ಸ್ನೇಹಿತರೆ, ಇವತ್ತಿಗೆ ಇಷ್ಟೇ. ನೀವು ನಿಮ್ಮ ಕಾಳಜಿ ವಹಿಸಿ. ನಿಮ್ಮ ದಿನ ಶುಭವಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.